ಕೆಇ ಎಕ್ಸಾಮ್‌ಗೆ ಇನ್ನೇನು ಕೆಲವು ದಿನಗಳು ಉಳಿದಿದ್ದಾವೆ. ಸೊ, ನಿಮ್ಮ ಕಮ್ಯುನಿಕೇಷನ್ ಪೇಪರಲ್ಲಿ ಬರುವಂತಹ ಇಂಗ್ಲಿಷ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇವತ್ತಿಂದ 7 ಡೇಸ್ ಇಂಗ್ಲಿಷ್‌ನ ರ್ಯಾಪಿಡ್ ರಿವಿಷನ್ ಸ್ಟಾರ್ಟ್ ಆಗ್ತಾ ಇದೆ ಇ ಫಾರ್ ಇಂಗ್ಲಿಷ್ ಚಾನಲ್‌ನಲ್ಲಿ. ಹೆಲೋ ಎವ್ರಿವನ್ ವೆಲ್ಕಮ್ ಟು ಇ ಫಾರ್ ಇಂಗ್ಲಿಷ್. ನಾನು ನಿಮ್ಮ ನಂದಾದೀಪ. ಇವತ್ತಿಂದ 7 ದಿನಗಳ ಕಾಲ ಕಮ್ಯುನಿಕೇಷನ್ ಪೇಪರಲ್ಲಿ ಬರುವಂತಹ ಇಂಗ್ಲಿಷ್‌ನ ಎಲ್ಲಾ ಟಾಪಿಕ್ಸ್ ಬಗ್ಗೆ ನಾನು ರಿವಿಷನ್ ಮಾಡಕ್ಕೆ ಹೊರಟಿದ್ದೀನಿ. ತಪ್ಪದೆ ಎಲ್ಲಾ ಕ್ಲಾಸಸನ್ನು ನೋಡಿ ಆ್ಯಂಡ್ ನೀವು ಆಲ್ರೆಡಿ ಯಾವುದಾದ್ರೂ ಕೋರ್ಸಸನ್ನು ಅಟೆಂಡ್ ಮಾಡಿದ್ರಿ ಅಥವಾ ಬೇರೆ ಯಾವುದಾದ್ರೂ ಕ್ಲಾಸಸ್‌ಗೆ ಹೋಗ್ತಾ ಇದ್ರೆ ಹಂಗಂತ ಬಿಡಕ್ಕೆ ಹೋಗ್ಬಿಡಿ. 7 ಡೇಸಲ್ಲಿ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು ತಗೊಂಡು ಅಲ್ಲಿ ಕೇಳಿದಂತಹ ಕ್ವೆಷನ್ಸ್‌ನ ಅಕ್ಕಪಕ್ಕ ಯಾವ್ಯಾವ ಕ್ವೆಷನ್ಸನ್ನು ಕೇಳ್ಬೋದು ಅನ್ನುವಂಥ ಪ್ರೊಬ್ಯಾಬಿಲಿಟಿಯನ್ನು ಇಟ್ಕೊಂಡು ನಾನು ಇವತ್ತಿನ ಕ್ಲಾಸನ್ನು ರೆಡಿ ಮಾಡಿದ್ದೀನಿ. ಹೀಗೇನೆ ಪ್ರತಿದಿನ 7 ಡೇಸ್ ರೆಗ್ಯುಲರ್ ಆಗಿ ನಿಮಗೆ 7 ಡೇಸ್ ರ್ಯಾಪಿಡ್ ರಿವಿಷನ್ ಕ್ಲಾಸಸನ್ನು ಕೊಡ್ತಾ ಹೋಗ್ತೀನಿ. ಡೋಂಟ್ ವರಿ, ನಾನು ಎಲ್ಲ ಟಾಪಿಕನ್ನು ಟಚ್ ಮಾಡಕ್ಕೆ ಹೊರಟಿದ್ದೀನಿ. ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಬರುವಂಥ ಪ್ರತಿಯೊಂದು ಕ್ವೆಶ್ಚನನ್ನು ಇದೇ ಥರ ಕೇಳ್ಬೋದು, ಇದರ ಅಕ್ಕಪಕ್ಕ ಈ ಥರನೂ ಕೇಳ್ಬೋದು ಅನ್ನೋಂಥ ಪ್ರತಿಯೊಂದು ಪ್ರೊಬ್ಯಾಬಿಲಿಟಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಓಕೆನಾ? ಸೊ ತಡ ಮಾಡೋದು ಬೇಡ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ನಮ್ಮ ಇ ಫಾರ್ ಇಂಗ್ಲಿಷ್ ಚಾನಲ್ ಓಪನ್ ಮಾಡಿದರೆ ನಿಮಗೆ ಅಲ್ಲಿ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗುತ್ತೆ. ನಿಮಗೆ ಫರ್ದರ್ ನೋಟ್ಸ್ ಆ್ಯಂಡ್ PDF ನೋಟ್ಸ್ ಏನಾದರೂ ಬೇಕಂದ್ರೂ ಆ್ಯಂಡ್ ಫರ್ದರ್ ನೋಟಿಫಿಕೇಷನ್ಸ್ ಬೇಕಂದ್ರೂ ಆ ಗ್ರೂಪನ್ನು ಜಾಯ್ನ್ ಆಗಿ. ಓಕೆ, ಸೊ ತಡ ಮಾಡೋದು ಬೇಡ. ಇವತ್ತಿಂದ 7 ಡೇಸ್ ರ್ಯಾಪಿಡ್ ರಿವಿಷನ್ ಸ್ಟಾರ್ಟ್ ಆಗುತ್ತೆ ಫಾರ್ KEA ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಕ್ವೆಶನ್ಸ್ನ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಆ ಕ್ವೆಶನ್ಸ್ ನೋಡ್ತಾ ಅದನ್ನು ಸಾಲ್ವ್ ಮಾಡ್ತಾ ಅದ್ರ ಥರನೇ ಈ ವರ್ಷನೂ ಕೇಳಿದರೆ ಯಾವ ಥರ ಕ್ವೆಶನನ್ನು ಕೇಳ್ಬೋದು, ಯಾವ ರೀತಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಎಸ್, ಹಿಯರ್ ಇಸ್ ದ ಫಸ್ಟ್ ಕ್ವೆಶನ್. There is a cutthroat competition in the job market. The underlined word can be replaced with ಅಂತ ಕೇಳಿದ್ದಾರೆ. The underlined word can be replaced with ಅಂತ ಕೇಳಿದಾಗ ಇದನ್ನು ನಾವು ಫ್ರೇಸ್ ಅಂತ ಕೂಡ ತಗೋತೀವಿ. ಆ್ಯಂಡ್ ಆಲ್ಸೋ ಸಿನಾನಿಮ್ ಅಂತ ಕೂಡ ತಗೋಬೋದು. ಸಮಾನಾರ್ಥಕ ಕೂಡ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಸಮಾನಾರ್ಥಕ ಇಲ್ಲಪ್ಪ ಅಂದ್ರೂ ರೀಪ್ಲೇಸ್ ಮಾಡ್ಬೋದು ಅಂತ ಶಬ್ದವನ್ನು ಕೇಳಿದ್ದಾರೆ. ಓಕೆನಾ? ದ ಅಂಡರ್ಲೈನ್ಡ್ ವರ್ಡ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಅಂತ ಕೇಳಿದ್ದಾರೆ. ಸೊ ಕಟ್ ಥ್ರಾಟ್ ಅಂದರೆ ಗೊತ್ತಿರಬೇಕು ಫಸ್ಟ್. ಅಕಸ್ಮಾತ್ ಆಗಿ ನಿಮಗೆ ಗೊತ್ತಿಲ್ಲಪ್ಪ, ನಿಮಗೆ ಕಟ್ ಥ್ರಾಟ್ ಅಂದ್ರೇ ಗೊತ್ತಿಲ್ಲ, ನಿಮ್ಮ ಪ್ರಿಪ್ರೇಷನಲ್ಲಿ ನಿಮ್ಗೆ ಓದೋಕ್ಕೆ ಆಗಿಲ್ಲ, ಅದನ್ನು ನಿಮ್ಮ ಕಣ್ಣಿಗೆ ಬಿದ್ದೇ ಇಲ್ಲ ಅನ್ನೋವಂಥದ್ದಿದ್ರೆ ಕಟ್ ಥ್ರಾಟ್ ಅಂದರೆ ಏನು? ಕುತ್ತಿಗೆ. ಕಟ್ ಅಂದ್ರೇನು? ಕಟ್ ಮಾಡೋದು. ಸೊ ಕಟಿಂಗ್ ದ ಥ್ರಾಟ್ ಈಸ್ ಹೌ ಟಫ್ ಜಾಬ್, ಹೌ ರೂತ್ಲೆಸ್ ಜಾಬ್ ಅನ್ನೋದು ಎಲ್ರಿಗೂ ಗೊತ್ತು ಅಲ್ವಾ? ಸೊ ಆ ಥರ ರೂತ್ಲೆಸ್ ಆಗಿ, ತುಂಬ ಕಠಿಣವಾಗಿ, ಘೋರವಾಗಿ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಸೊ ಈ ಸೆಂಟೆನ್ಸನ್ನು ಓದಿದಾಗ ದೆರ್ ಈಸ್ ಅ ಕಟ್ ಥ್ರಾಟ್ ಕಾಂಪಿಟೇಷನ್ ಇನ್ ದ ಜಾಬ್ ಮಾರ್ಕೆಟ್. ಸೊ ಜಾಬ್ ಮಾರ್ಕೆಟಲ್ಲಿ ಕಟ್ ಥ್ರಾಟ್ ಕಾಂಪಿಟೇಷನ್ ಇದೆ ಅಂದಾಗ ನಮಗೊಂದು ಲೆಕ್ಕ ಸಿಗುತ್ತೆ. ಇದು ಈಸಿನಾ, ಸುಲಭನಾ, ಅಥವಾ ಇದು ಟಫಾ, ಡಿಫಿಕಲ್ಟಾ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ. ಅದ್ರ ಮೇಲೆ ಕೂಡ ನಾವು ಗೆಸ್ ಮಾಡಬಹುದು. ಓದಿದ್ರೆ ಚಿಂತೆ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಓದಿಲ್ಲ ಅಂದರೆ ಇನ್ ಕೇಸ್ ಈ ಥರ ಗೆಸ್ ಮಾಡ್ಬೋದು. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಸ್ಮೂತ್, ಈಸಿ, ಟಫ್, ನೆಗ್ಲಿಜಿಬಲ್. ಸೊ ನಾನು ಹೇಳಿದ ಥರ ಟಫ್ ಕೂಡ ಕೊಟ್ಟಿದ್ದಾರೆ ಆಪ್ಷನ್ನು. ದಿಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಸೊ ದೆರ್ ಇಸ್ ಅ ಕಟ್ ಥ್ರಾಟ್ ಕಾಂಪಿಟೇಷನ್ ಅಂದರೆ ದೆರ್ ಇಸ್ ಅ ಟಫ್ ಕಾಂಪಿಟೇಷನ್ ಅಂತ ಅರ್ಥ ಆಗುತ್ತೆ. ಸೊ ಇದೇ ಥರ ಕಟ್ ಥ್ರಾಟ್ ಅಂತ ಏನು ಫ್ರೇಸ್ ಅಥವಾ ಇಡಿಯಮ್ ಏನನ್ನ ಕೊಟ್ಟಿದ್ದಾರೆ ಇಲ್ಲಿ, ಸಿಮಿಲರ್ ಆಗಿ ನಾವು ಯಾವ ಥರನ ಕೇಳ್ಬೋದು ಎಕ್ಸಾಮಲ್ಲಿ. ರ್ಯಾಟ್ ರೇಸ್ ಅಂತ ಕೇಳ್ಬೋದು. ರ್ಯಾಟ್ ರೇಸ್ ಅಂದರೆ ಫಿಯರ್ ಸ್ಟ್ರಗಲ್ ಫಾರ್ ಸಕ್ಸಸ್. ಅಂದರೆ ಎಲ್ಲರೂ ಇಂಜಿನಿಯರಿಂಗ್ ಕಡೆ ರ್ಯಾಟ್ ರೇಸಲ್ಲಿದ್ದಾರೆ, ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ರ್ಯಾಟ್ ರೇಸ್ ಇದ್ದಾರೆ. ಸೊ ಬೇರೆ ಯಾವುದೇ ಫೀಲ್ಡ್ಗಳು, ಜರ್ನಲಿಸಮ್ ಆಗಲಿ ಅಥವಾ ಯಾವುದೋ ಒಂದು ಟೀಚಿಂಗ್ ಪ್ರೊಫೆಷನಲ್ ಆಗಲಿ ಯಾರಿಗೂ ಕಾಣಿಸ್ತಾನೆ ಇಲ್ಲ. ಎಲ್ಲರೂ ಟುವರ್ಡ್ಸ್ ಸಾಫ್ಟ್ವೇರ್, ITBT ರ್ಯಾಟ್ ರೇಸಲ್ಲಿದ್ದಾರೆ. ITBTಯ ರ್ಯಾಟ್ ರೇಸಲ್ಲಿದ್ದಾರೆ ಅಂದರೆ ಏನರ್ಥ? ಸೊ ಅವರು ಎಲ್ಲರೂ ಒಂದೇ ದಿಕ್ಕಿನಲ್ಲಿ, ಅದೇ ದಿಕ್ಕಿನಲ್ಲಿ ಓಡ್ತಾ ಇದ್ದಾರೆ ಅನ್ನಂಗೆ. ಸೊ ಆ ಥರ ವರ್ಡ್ ಕೂಡ ನಿಮಗೆ ಕೇಳ್ಬೋದು ಎಕ್ಸಾಮಲ್ಲಿ. ಅದ್ರ ಜೊತೆಗೆ ನೆಕ್ ಆ್ಯಂಡ್ ನೆಕ್ ಅಥವಾ ನೆಕ್ ಟು ನೆಕ್ ಕಾಂಪಿಟೇಷನ್ ಅಂತಾರೆ. ನೆಕ್ ಟು ನೆಕ್ ಕಾಂಪಿಟೇಷನ್ ಅಂದರೆ ನೀವು ಇವಾಗ ಯಾರ್ದಾದ್ರ ಜೊತೆ ಜಗಳ ಆಡೋಕ್ಕೆ ಬಂದಾಗ, ತುಂಬ ಆರ್ಗ್ಯುಮೆಂಟಲ್ಲಿರುವಾಗ ಒಬ್ರಿಗೊಬ್ರು ಕ್ಲೋಸ್ ಆಗಿ ಬರ್ತೀರ. ಆಲ್ಮೋಸ್ಟ್ ನಿಮ್ಮ ನೆಕ್ಗಳು ಟಚ್ ಆಗ್ತದೆ, ಕುತ್ತಿಗೆ ಟಚ್ ಆಗ್ತದೆ ಅನ್ನುವಷ್ಟು. ಸೊ ಇಲ್ಲಿ ಇಬ್ಬರು ಅಷ್ಟೊಂದು ಕ್ಲೋಸ್ ಆಗಿ ಬಂದಾಗ ನೆಕ್ ಟು ನೆಕ್ ಅಂತ ಹೇಳ್ತಾರೆ. ಸೊ ಆವಾಗ ನೆಕ್ ಟು ನೆಕ್ ಅಂದರೆ ತುಂಬ ಕ್ಲೋಸ್ ಕಾಂಪಿಟೇಷನ್ ಇದೆ, ಅಂದರೆ ಒಬ್ರಿಗೊಬ್ರು ತುಂಬ ಹತ್ತಿರದಲ್ಲಿದ್ದಾರೆ ಕಾಂಪಿಟೇಷನ್. ಅವ್ರು ಕೂಡ ಗೆಲ್ಬೋದು, ಇವ್ರು ಕೂಡ ಗೆಲ್ಬೋದು ಅನ್ನುವಂಥ ವರ್ಡನ್ನು, ಮೀನಿಂಗನ್ನು ಇದು ಕೊಡುತ್ತೆ. ಅಪ್ ಹಿಲ್ ಟಾಸ್ಕ್ ಅಂದರೆ, ಅಪ್ ಹಿಲ್ ಅಂದರೆ ಏನು? ಅಪ್ ಹಿಲ್ ಅಂದರೆ ಒಂದು ಬೆಟ್ಟ ಆಗಲಿ ಗುಡ್ಡ ಆಗಲಿ ಅದನ್ನು ಏರುವಂತಹ ಪ್ರೊಸೆಸ್ ಏನಾಗುತ್ತೆ? ಡಿಫಿಕಲ್ಟ್ ಜಾಬ್ ಆಗುತ್ತೆ. ಅಪ್ ಹಿಲ್ ಟಾಸ್ಕ್, ದಿಸ್ ಇಸ್ ದ ಅಪ್ ಹಿಲ್ ಟಾಸ್ಕ್ ಅಂದರೆ ಇದು ತುಂಬ ಒಂದು ಕಠಿಣವಾದಂತಹ ಟಫ್ ಟಾಸ್ಕ್ ಅಂತ ಹೇಳೋಕೆ ನಾವು ಅಪ್ ಹಿಲ್ ಟಾಸ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದರೆ, ನಟ್ ಅಂದರೆ ನಾವು ನಟ್ಸ್ ತಿಂತೀವಲ್ಲ ನಾವು, ಕಾಯಿ ಅಂತ ಹೇಳ್ಬೋದು. ಅಥವಾ ನಟ್ಟನ್ನು ನಾವು ಕಡಲೆಕಾಯಿಗೂ ನಟ್ಸ್ ಅಂತ ಹೇಳ್ತೀವಿ, ಡ್ರೈ ಫ್ರೂಟ್ಗೂ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಡಿಕೆ ನಟ್ ಇರುತ್ತಲ್ಲ
ಅದಕ್ಕೂ ಕೂಡ ಬೀಟಲ್ ನಟ್ ಅಂತ ಕರೀತಾರೆ, ಅದನ್ನು ನಟ್ ಅಂತಾರೆ. ಸೊ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದ್ರೇನು, ತುಂಬ ಕಠಿಣ, ಅದನ್ನು ಒಡೆಯೋದು ತುಂಬ ಕಠಿಣ. ಸೊ ಒಂದು ಟಾಸ್ಕನ್ನು ಅಥವಾ ಒಂದು ಕೆಲಸವನ್ನು ಮಾಡೋದು ತುಂಬ ಕಠಿಣ ಅಂದಾಗ ನಾವು ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಸಿಮಿಲರ್ ಆಗಿ ಈ ಥರ ನಿಮಗೆ ಈ ಸಲ ಎಕ್ಸಾಮಲ್ಲಿ ಕೇಳ್ಬೋದು. ಲಾಸ್ಟ್ ಟೈಮ್ ಕಟ್ ಥ್ರಾಟ್ ಕೇಳಿದ್ದಾರೆ ಅಂದರೆ ಸಿಮಿಲರ್ ಆಗಿ ಈ ಥರ ಕ್ವಶನ್ಸು ಕೇಳ್ತಾರೆ. ಅದ್ರ ಜೊತೆಗೆ ನಿಮಗೆ 100 ಇಡಿಯಮ್ಸ್ನ ಒಂದೇ ಒಂದು ಕಡೆ ಎಲ್ಲನೂ ನೋಡಬೇಕು. ನಾನು ಹೇಳಿದ್ದೀನಿ, ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನಿಮಗೆ ಲಿಂಕ್ ಇಲ್ಲಿ ಸಿಗುತ್ತೆ, ಮೇಲ್ಗಡೆ ಲಿಂಕನ್ನು ಹಾಕಿರ್ತೀವಿ, ಅದನ್ನು ಟ್ಯಾಪ್ ಮಾಡಿದರೆ ಒಂದೇ ವಿಡಿಯೋದಲ್ಲಿ 100 ಇಡಿಯಮ್ಸ್ ನಿಮಗೆ ಮೀನಿಂಗ್ ಸಿಗುತ್ತೆ. ಮೀನಿಂಗ್ ಜೊತೆಗೆ ವಿತ್ ಇಮೇಜನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾಕೆ ಆ ಥರ ವರ್ಡ್ ಬಂದಿದೆ, ಏನಕ್ಕೆ ಮೀನಿಂಗ್ ಬಂದಿದೆ ಅಂತ ಹೇಳಿದರೆ ಆ 100 ಇಡಿಯಮ್ಸ್ನಾದರೂ ನೋಡ್ಕೊಂಡು ಇಟ್ಕೊಂಡು. ಆ 100 ಇಡಿಯಮ್ಸ್ ನಾನು ಹೆಂಗೆ ಫ್ರೇಮ್ ಮಾಡಿದ್ದೀನಿ ಅಂದರೆ, ಆಲ್ಮೋಸ್ಟ್ ಲಾಸ್ಟ್ ಎಕ್ಸಾಮ್ಸಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಇಡಿಯಮ್ಸನ್ನು ಕೇಳಿದ್ದಾರೆ ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಹೆಚ್ಚು ಕಡಿಮೆ ಅದೇ ಥರ ಸಿಮಿಲರ್ ಇರುವಂಥವನ್ನು ಅದರಲ್ಲಿ ಆ್ಯಡ್ ಮಾಡಿ ಆ 100 ಇಡಿಯಮ್ಸ್ನ ಒಂದು ವಿಡಿಯೋನ ರೆಡಿ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಿಮ್ಗೆ ಇಲ್ಲಿ ಸಿಗುತ್ತೆ, ಓಕೆನಾ? ಅದನ್ನು ಫಾಲೋ ಮಾಡಿ ಎಲ್ಲ ಇಡಿಯಮ್ಸನ್ನು ಅದರಲ್ಲಿ ಇರುವಂಥದ್ದನ್ನು ಫಾಲೋ ಮಾಡ್ಕೊಳ್ಳಿ. ಡನ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಫಿಯರ್ ಆಫ್ ವಾಟರ್ ಈಸ್ ನೋನ್ ಆಸ್. ಫಿಯರ್ ಆಫ್ ವಾಟರ್ ಇಲ್ಲಿ 2 ಥರ ಬರುತ್ತೆ. ಒಂದು ಫಿಯರ್ ಆಫ್ ವಾಟರ್ ಕೇಳ್ಬೋದು, ಅಥವಾ ಲವ್ ಆಫ್ ಅಥವಾ ಲವ್ ಫಾರ್ ವಾಟರ್ ಅಂತ ಹೇಳ್ಬೋದು. ಸೊ ಒಂದು ಕೇಳ್ತಾರೆ, ಫಿಯರ್ ಆದರೂ ಕೇಳ್ತಾರೆ, ಇಲ್ಲ ಲವ್ ಆದರೂ ಕೇಳ್ತಾರೆ. ಸೊ ಯಾವುದಕ್ಕೆ ಯಾವುದಂತೀವಿ ಇವಾಗ ನೋಡಿ, ಇಲ್ಲಿ ಆಪ್ಷನಲ್ಲಿ ಏನಿದೆ, ಹೈಡ್ರೋಫೋಬಿಯಾ, ಏರೋಫೋಬಿಯಾ, ಟಾಕ್ಸಿಕೋಫೋಬಿಯಾ, ಲಾಗೋಫೋಬಿಯಾ, ಓಕೆನಾ? ಸೊ ಫೋಬಿಯಾ ಅಂತ ಏನಿದೆ, ಈ ಫೋಬಿಯಾ ಅಂದರೆ ಭಯ ಅಂತ ಅರ್ಥ, ಓಕೆ? ಅದೇ ಥರ ಫಿಲಿ ಅಂತ ಕರಿತೀವಿ, ಫಿಲಿ ಅಂದರೆ ಲವ್ ಅಂತ ಅರ್ಥ. ಇಷ್ಟ ಅದಕ್ಕಂದ್ರೆ ಪ್ರೀತಿ ಅಂತ ಹೇಳಿ ಫಿಲಿ ಅಂತ ಯೂಸ್ ಮಾಡ್ತೀವಿ. ಇದೇ ಥರ ಹೈಡ್ರೋಫೋಬಿಯಾ ಅಂತ ಏನಿದೆ, ಈ ಫೋಬಿಯಾ ಜಾಗಕ್ಕೆ ಹೈಡ್ರೋಫಿಲಿ ಅಂತ ಹಾಕಿದರೆ ನಿಮಗೆ ನೀರಂದರೆ ಇಷ್ಟ, ಅಥವಾ ಯಾವ್ಯಾವ ವಸ್ತುಗೆ ನೀರಂದರೆ ಇಷ್ಟ, ನೀರಿಗೆ ಅಟ್ರಾಕ್ಟ್ ಆಗುತ್ತೆ, ಆ ಎಲ್ಲ ವಸ್ತುಗಳಿಗೂ ಹೈಡ್ರೋಫಿಲಿ ಅಂತ ಕರೀತಾರೆ, ಹೈಡ್ರೋಫೈಲ್ ಅಂತ ಕರೀತಾರೆ, ಹೈಡ್ರೋಫಿಲಿಕ್ ಅಂತ ಕರೀತಾರೆ, ಓಕೆನಾ? ಸೊ ಅದೇ ಥರ ಭಯ ಅಂತ ಬಂದಾಗ ಫೋಬಿಯಾ ಅಂತಾರೆ. ಸೊ ಫಿಲಿ ಅಂತ ಬರುವಂಥ ಎಲ್ಲ ವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕು. ಫೋಬಿಯಾ ಅಂತ ಬರುವಂಥ ಎಲ್ಲ ವರ್ಡ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಅದೊಂದು ಲಿಸ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ಹೈಡ್ರೋಫೋಬಿಯಾ, ಏರೋಫೋಬಿಯಾ, ಟಾಕ್ಸಿಕೋಫೋಬಿಯಾ, ಲಾಗೋಫೋಬಿಯಾ, ಓಕೆನಾ? ಸೊ ಯಾವ್ಯಾವ ಫೋಬಿಯಾ ಇದ್ದಾವೆ ನೋಡಿ ಅವೆಲ್ಲವನ್ನೂ ನೀವು ನೋಡ್ಕೊಂಡು ಇಟ್ಕೊಂಡಿರಿ. ಆ್ಯಂಡ್ ಜನರಲ್ ಕಾಮನ್ ಸೆನ್ಸ್ ಅಂದರೆ ಹೈಡ್ರೋಜನ್ ಅಂತ ನಮಗೆಲ್ರಿಗೂ ಗೊತ್ತಿರುತ್ತೆ. ಹೈಡ್ರೋಜನ್ ಅಂದಾಗ ಇಟ್ ಈಸ್ ರಿಲೇಟೆಡ್ ಟು ವಾಟರ್, ಫಿಯರ್ ಆಫ್ ವಾಟರ್. ಫೋಬಿಯಾ, ಫಿಯರ್ ಅಂದರೆ ಫೋಬಿಯಾ. ಸೊ ಹೈಡ್ರೋಫೋಬಿಯಾ ಇಸ್ ದ ರೈಟ್ ಆನ್ಸರ್. ಸಿಮಿಲರ್ ವರ್ಡ್ಸ್ ನಮಗೆ ಯಾವ ಥರ ಸಿಗುತ್ತೆ ನೋಡೋಣ ಇಲ್ಲಿ. ಏರೋಫೋಬಿಯಾ, ಫಿಯರ್ ಆಫ್ ಏರ್ ಅಥವಾ ಫ್ಲೈಯಿಂಗ್. ಅಕ್ರೋಫೋಬಿಯಾ, ಫಿಯರ್ ಆಫ್ ಹೈಟ್ಸ್. ತುಂಬ ಜನಕ್ಕೆ ತುಂಬ ಹೈಟಲ್ಲಿದ್ದರೆ, ಹೈಟಿಂದ ಕೆಳ ಬಗ್ಗೆ ನೋಡಿದರೆ ಭಯ ಆಗ್ತಾ ಇರುತ್ತೆ, ಅವ್ರಿಗೆ ಅಕ್ರೋಫೋಬಿಯಾ ಇದೆ ಅಂತ ಹೇಳ್ತೀವಿ. ಆ್ಯಂಡ್ ಕ್ಲಾಸ್ಟ್ರೋಫೋಬಿಯಾ, ಯಾರಿಗಾದ್ರೂ ಮೂಗನ್ನು ಗಟ್ಟಿ ಹಿಡಿದ್ರೆ ಅಥವಾ ತುಂಬ ಚಿಕ್ಕ ರೂಮಲ್ಲಿ ಅವ್ರನ್ನ ಲಾಕ್ ಮಾಡಿದರೆ ಅಥವಾ ಲಿಫ್ಟಲ್ಲಿ ಹೋಗೋವಾಗ ಬರೋವಾಗ ಕೆಲವೊಬ್ಬರಿಗೆ ಭಯ ಆಗ್ತಾ ಇರುತ್ತೆ. ಅಂದರೆ ತುಂಬ ಕ್ಲೋಸ್ಡ್ ಸ್ಪೇಸಲ್ಲಿ ಅವ್ರನ್ನ ಬಂದ್ ಮಾಡಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಆಂಗ್ಸೈಟಿ ಬರ್ತಾ ಇರುತ್ತೆ, ಅಂಥವ್ರಿಗೆ ಕ್ಲಾಸ್ಟ್ರೋಫೋಬಿಯಾ ಅಂತ ಇದೆ ಅಂತ ಹೇಳ್ತೀವಿ. ಲಾಗೋಫೋಬಿಯಾ, ಫಿಯರ್ ಆಫ್ ವರ್ಡ್ಸ್ ಆರ್ ಸ್ಪೀಕಿಂಗ್. ಇದನ್ನು ಮಾತಾಡಿದ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೋ, ಇದನ್ನ ಅಂದ್ಬಿಟ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೋ, ನಾನು ಮಾತಾಡಿದ್ರೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೋ ಅನ್ನುವಂಥ ಭಯ ಇರುತ್ತೆ. ಕೆಲವೊಬ್ರು ತುಂಬ ಸೈಲೆಂಟಾಗಿ ಉಳ್ಕೊಂಡ್ಬಿಡ್ತಾರೆ, ಅಂಥವ್ರಿಗೆ ಲಾಗೋಫೋಬಿಯಾ ಅಂತ ಹೇಳ್ಬೋದು. ಸೊ ಈ ಥರ ಏರೋಫೋಬಿಯಾ, ಅಕ್ರೋಫೋಬಿಯಾ, ಲಾಗೋಫೋಬಿಯಾ, ಕ್ಲಾಸ್ಟ್ರೋಫೋಬಿಯಾ, ಇದೇ ಥರ ಫಿಲಿ ಕೂಡ ವರ್ಡ್ಸ್ ನಿಮಗೆ ಸಿಗ್ತವೆ. ಸೊ ಆ ಥರ ಫಿಲಿ ಅಂತ ಬರುವಂತಹ ಪ್ರತಿಯೊಂದು ಅಂದರೆ ಇವಾಗ ಹೈಡ್ರೋಫಿಲಿ ಹೇಳಿದ್ನಲ್ಲ, ಏರೋಫಿಲಿ, ಹೈಡ್ರೋಫಿಲಿ, ಅಕ್ರೋಫಿಲಿ. ಸೊ ಅಲ್ಲಿ ಹೈಡ್ರೋಫೈಲ್ ಅಂತ ಹೇಳಿ ನಿಮಗೆ ಕೊಟ್ಟರೆ ಅದು ಲವ್ ಆಫ್ ವಾಟರ್, ಲವ್ ಆಫ್ ಏರ್ ಅಂತ ಅಂದಂಗೆ, ಲವ್ ಫಾರ್ ವಾಟರ್, ಲವ್ ಫಾರ್ ಏರ್ ಅಂದಂಗೆ, ಓಕೆನಾ? ಸೊ ಫಿಲಿ ಅನ್ನೋದು ನೆನ್ಪಿಟ್ಕೊಳ್ಳಿ, ಫೋಬಿಯಾ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಿಮಗೆ ಯೂಶ್ವಲಿ ಏರೋ ಅಂದರೆ ಗೊತ್ತಾಗ್ಬೋದು, ಹೈಡ್ರೋ ಅಂದರೆ ಗೊತ್ತಾಗ್ಬೋದು, ಸಮ್ಟೈಮ್ಸ್ ಅಕ್ರೋ, ಕ್ಲಾಸ್ಟ್ರೋ ಅಂದರೆ ಗೊತ್ತಾಗಲ್ಲ. ಸೊ ಈ ಥರ ಇದ್ದಾಗ ನೀವು ಮೊದಲೇ ಆ ಥರ ಲಿಸ್ಟ್ ಆಫ್ ದ ವರ್ಡ್ಸ್ ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ಡನ್? ಎಸ್. ನೆಕ್ಸ್ಟ್ ನಾನು ಸ್ಪೀಡಾಗಿ ಏನಕ್ಕೆ ಹೋಗ್ತಿದ್ದೇನೆ ಅಂದರೆ, ದಿಸ್ ಇಸ್ ರ್ಯಾಪಿಡ್ ರಿವಿಷನ್. ನೀವು ಆಲ್ರೆಡಿ ಓದಿದ್ದೀರಾ ಆ್ಯಂಡ್ ಜಸ್ಟ್ ನಿಮಗೆ ರಿವಿಷನ್ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಇದನ್ನು ನೀಟಾಗಿ ಮಾಡ್ತಾ ಇದ್ದೀನಿ. ಅಥವಾ ನಿಮಗೆ ಇಲ್ಲ ನೀಟಾಗಿ ಇನ್ನೂ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕು, ಪ್ರತಿಯೊಂದು ಟಾಪಿಕ್ನ ತೊಗೊಂಡು ಎಕ್ಸ್ಪ್ಲನೇಷನ್ ಕೊಡಿ, ಆ ಥರ ಕ್ಲಾಸಸ್ ಮಾಡಿ ಅಂದರೆ ಕಮೆಂಟ್ ಮಾಡಿ. ನೀವು ಯಾವ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ, ಆ ಥರ ವಿಡಿಯೋಸ್ ಬರ್ತಾ ಹೋಗುತ್ತೆ, ಓಕೆನಾ? ಎಸ್. ನೆಕ್ಸ್ಟ್ ಕ್ವೆಶನ್ ಕಮ್ಸ್ ಲೈಕ್ ದಿಸ್. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ಸ್. ಸ್ಪೆಲ್ಲಿಂಗ್ ಕೂಡ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ, ಓಕೆ? ಸೊ ಸ್ಪೆಲ್ಲಿಂಗ್ ಕೂಡ ಕೇಳ್ತಾರೆ. ಸೊ ನೀವು ಓದೋವಾಗ ಎಲ್ಲಾದರೂ ಕಣ್ಣಾಡಿಸುವಾಗ ನಿಮಗೆ ವರ್ಡ್ಸ್ ಏನು ಕಾಣಿಸ್ತವೆ, ಅದ್ರ ಸ್ಪೆಲ್ಲಿಂಗ್ ಯಾವ ಥರ ವರ್ಕ್ ಆಗ್ತಾ ಇದೆ, ಯಾವ ಥರ ಇದೆ ಅನ್ನೋದರ ಗಮನ ಕೊಟ್ಟು ನೀವು ಓದಬೇಕಾಗುತ್ತೆ. ಆ್ಯಂಡ್ ಸಮ್ ವರ್ಡ್ಸ್ ಲೈಕ್ ಈ ಥರ ಲೆಂದಿ ವರ್ಡ್ಸ್ ಇರ್ತವೆ, ಕೆಲವೊಂದಿಷ್ಟು ಕನ್ಫ್ಯೂಸ್ ಆಗುವಂಥ ವರ್ಡ್ಸ್ ಇರ್ತವೆ, ಅವುಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ನೋಡಿ, ಮೇಂಟೆನೆನ್ಸ್,
ನೋಡಿ ಯಾವ ವರ್ಡ್ ಕರೆಕ್ಟ್ ಆಗಿದೆ. ಮೋಸ್ಟ್ ಆಫ್ ಯುಗೆ ಏನು ಅನ್ಸುತ್ತೆ, ಅನ್ನೋವಾಗ ನಾವು ಮೇಂಟೈನ್ ಅಂತೀವಲ್ಲ, ಸೊ TAIN ಕರೆಕ್ಟ್ ಏನೋ ಅನ್ಸುತ್ತೆ. ಮೇಂಟೈನ್ ಅಲ್ಲ, ಅದು ಮೇಂಟೆನೆನ್ಸ್, ಅದು ಮೇಂಟೆನೆನ್ಸ್ ಅಲ್ಲ ಅದು. ಸೊ ನೀವು ಅನ್ನೋವಾಗ ಕೂಡ ನೀವು ಸ್ಪೆಲ್ಲಿಂಗ್ನ ನೋಡ್ಕೋಬೇಕಾಗತ್ತೆ, ಯಾವ ಥರ ಸ್ಪೆಲ್ ಮಾಡಬೇಕು ಅಂತ ಹೇಳಿ. ಸೊ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು, ಯಾವ ಥರ ಪ್ರೊನೌನ್ಸಿಯೇಷನ್ ಮಿಸ್ಟೇಕನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ E4English ಚಾನಲಲ್ಲಿ. ಸೊ ನೀವು ಇಲ್ಲಿ ಬಂದು E4Englishಲ್ಲಿ ನೀವು ಆ ಥರ ಹುಡುಕಿದ್ರೆ ನಿಮಗೆ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ಕೋಬೋದು. ಓಕೆನಾ. ಮೇಂಟೆನೆನ್ಸ್ ಆ್ಯಂಡ್ ಯೂಶ್ವಲಿ ಇದರಲ್ಲಿ ಇಂದ ಎಂಡ್ ಆಗಲ್ಲ. ಸೊ ಮೇಂಟೆನೆನ್ಸ್ NANCEನ NENCನ ಯಾವುದು ಕರೆಕ್ಟ್ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಫಸ್ಟು ಅದ್ರ ಬಗ್ಗೆ ಫೋಕಸ್ ಮಾಡಿರಬೇಕು. ಮೇಂಟೆನೆನ್ಸ್ ಅಂತೀವಿ. ಸೊ ಅವಾಗ TE. ಸೊ ಮೇಂಟೆನೆನ್ಸ್ ಈ ಥರ ಬರುತ್ತೆ. ನಾವು ಅನ್ನೋದು ಹೆಂಗೆ ಅಂತೀವಿ, ಅದನ್ನು ಮೇಂಟೆನೆನ್ಸ್ ಅಂತೀವಿ ಅಲ್ವಾ. ಟೇ ಅಂತ ಎಳ್ದಾಗ TAIN ಬರುತ್ತೇನೋ ಅನಿಸುತ್ತೆ ನಮಗೆ. ಬಟ್ ನೀವು ಹುಷಾರಾಗಿರಬೇಕು ಯಾವ ಥರ ಪ್ರೊನೌನ್ಸ್ ಮಾಡ್ತೀವಿ, ಪ್ರೊನೌನ್ಸಿಯೇಷನ್ ಹೆಂಗಿರುತ್ತೆ, ಪ್ರೊನೌನ್ಸ್ ಮಾಡುವಾಗ ಏನು ಮಿಸ್ಟೇಕ್ ಮಾಡ್ತೀವಿ, ಸೊ ಸ್ಪೆಲ್ಲಿಂಗ್ನು ಅದೇ ಥರ ಮಿಸ್ಟೇಕ್ ಆಗುತ್ತೆ. ಸೊ ಮೇಂಟೆನೆನ್ಸ್, ದಟ್ ಈಸ್ ಮೇಂಟೆನೆನ್ಸ್ ಅಷ್ಟೇ. ಮೇಂಟೆನೆನ್ಸ್ ಅಂತ ಬರುತ್ತೆ, ಮೇಂಟೆನೆನ್ಸ್ ಅಂತ ಬರಲ್ಲ. ಓಕೆನಾ. ಸೊ ದಟ್ ಈಸ್ ಮೇಂಟೆನೆನ್ಸ್. ಸೊ ಸಿಮಿಲರ್ ವರ್ಡ್ಸ್ ಯಾವ ಥರ ಬರ್ಬೋದು ನಮಗೆ ನೋಡಿ ಇಲ್ಲಿ. ಅಕೊಮಡೇಷನ್, ಕಮಿಟಿ, ಸಪ್ರೇಟ್, ಎಂಬ್ಯಾರಸ್. ಇಲ್ಲಿ ಕೂಡ ನೋಡಿ ಸಮ್ಟೈಮ್ಸ್ R ಬರುತ್ತಾ ಅಥವಾ S ಬರುತ್ತಾ. ಗ್ರಾಮರ್ ಅಂತ ಬರೆಯುವಾಗ M ಬರುತ್ತಾ, R ಬರುತ್ತಾ. ಓಕೆನಾ. ಅಕೊಮಡೇಷನ್ ಬರೆಯುವಾಗ C ಬರೋದು ಗೊತ್ತಿರುತ್ತೆ, M ಬರುತ್ತಾ, ಒಂದೇ M ಬರುತ್ತಾ. ಈ ಥರ ಕನ್ಫ್ಯೂಸಿಂಗ್ ಶಬ್ದಗಳು ಇರ್ತವೆ. ಸೊ ನೀವೇನು ಮಾಡ್ಬೋದು, ಈ ಥರ ವರ್ಡ್ಸ್ಗಳನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಒಂದು ಲಿಸ್ಟ್ನ ಮಾಡಿಕೊಂಡು ನೀವು ಇದನ್ನು ನೆನ್ಪಿಟ್ಕೋಬೋದು. ಅಥವಾ ಜಸ್ಟ್ ನೆನ್ಪಿಟ್ಕೊಳ್ಳೋದಕ್ಕಿಂತ ಕಣ್ಣು ಇರಿಸಿದ್ರೆ ಸಾಕು. ಅಕೊಮಡೇಷನ್ ಯಾವ ಥರ ಬರುತ್ತೆ, ಮೇಂಟೆನೆನ್ಸ್ ಯಾವ ಥರ ಬರುತ್ತೆ, ಸಪ್ರೇಟ್ ಹೆಂಗೆ ಬರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಸಪ್ರೇಟ್ ಅನ್ನೋ ಸ್ಪೆಲ್ಲಿಂಗ್ ಈ ಥರ ಬರಿತೀವಿ ನಾವು, SEPE ಬರೆದ್ಬಿಡ್ತೀವಿ, ಸೆಪರೇಟ್. ಓಕೆ. ಈ ಬಂದುಬಿಡುತ್ತೆ ಇಲ್ಲಿ, ಈ ಕನ್ಫ್ಯೂಷನ್ ಇರುತ್ತೆ. ಸೊ ಅಲ್ಲಿ ಈ ಕನ್ಫ್ಯೂಷನ್ ಇದ್ದಾಗ ನೀವು ಆಲ್ರೆಡಿ ಆ ಶಬ್ದವನ್ನು ನೋಡೋವಾಗಲೇ ಅನ್ನೋವಾಗಲೇ ಯಾವ ಥರ ಅನ್ಬೇಕು, ಪ್ರೊನೌನ್ಸ್ ಹೆಂಗೆ ಮಾಡಬೇಕು, ಪ್ರೊನೌನ್ಸಿಯೇಷನ್ ಹೆಂಗಿದೆ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗುತ್ತೆ. ಓಕೆನಾ. ಅಂಡ್ ದ ನೆಕ್ಸ್ಟ್ ಒನ್, ಚಿಲ್ಡ್ರನ್ -ಸ್ವೀಟ್ಸ್. ಎಸ್, ಇದ್ರ ಬಗ್ಗೆನೂ ಕಂಪ್ಲೀಟಾಗಿ ಟೆನ್ಸಸ್ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ E4Englishಲ್ಲಿ. ನೀವು ಟೆನ್ಸಸ್ ನೀವು ಕಂಪ್ಲೀಟ್ಲಿ ಎಲ್ಲೂ ಕಲ್ತಿಲ್ಲ, ನೀಟಾಗಿ ನೀವು ಬೇಸಿಕ್ಕಿಂದ ಕಲಿಬೇಕು ಅಂದರೆ E4Englishಲ್ಲಿ ಕಂಪ್ಲೀಟಾಗಿ ಟೆನ್ಸಸ್ಸನ್ನು ವಿಡಿಯೋ ಮಾಡಿದ್ದೀನಿ ನಾನು. ಕಂಪ್ಲೀಟ್ ಅಂದರೆ 12 ಟೆನ್ಸಸ್ಗಳ ವಿಡಿಯೋ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದೇರ್. ಓಕೆ. ಸೊ ಟೆನ್ಸಸ್, ಚಿಲ್ಡ್ರನ್ -ಸ್ವೀಟ್ಸ್ ಹೆಂಗಂದರೆ, ಚಿಲ್ಡ್ರನ್ ಫಸ್ಟು ನಮಗೆ ಪ್ಲೂರಲ್ಲ ಸಿಂಗ್ಯುಲರಾಗಿ ಗೊತ್ತಿರಬೇಕು. ಚೈಲ್ಡ್ ಅಂದರೆ ಸಿಂಗ್ಯುಲರ್, ರೈಟ್. ಚೈಲ್ಡ್ ಅಂದರೆ ಸಿಂಗ್ಯುಲರ್, ಚಿಲ್ಡ್ರನ್ ಅಂದರೆ ಪ್ಲೂರಲ್. ಸೊ ಇಲ್ಲಿ ಪ್ಲೂರಲ್ ಬಂದಾಗ ವರ್ಬ್ ಏನಾಗುತ್ತೆ, ಪ್ಲೂರಲ್ ಆಗುತ್ತಾ, ಸಿಂಗ್ಯುಲರ್ ಆಗುತ್ತಾ ನೋಡಿ, ಪ್ಲೂರಲ್ಲೇ ಆಗುತ್ತೆ. ಸೊ ಇಲ್ಲಿ ಪ್ಲೂರಲ್ ಬಂದಾಗ ಇಲ್ಲಿ ಪ್ಲೂರಲ್ ಯೂಸ್ ಮಾಡಬೇಕು, ಇಲ್ಲಿ ಸಿಂಗ್ಯುಲರ್ ಬಂದಾಗ ಇಲ್ಲಿ ಸಿಂಗ್ಯುಲರ್ ಯೂಸ್ ಮಾಡಬೇಕು. ಚಿಲ್ಡ್ರನ್ -ಸ್ವೀಟ್ಸ್ ಅಂತ ಬಂದಾಗ ಚಿಲ್ಡ್ರನ್ ಈಸ್ ಲೈಕಿಂಗ್ ಅಂತ ಬಂದಿದೆ. ಚಿಲ್ಡ್ರನ್ ಈಸ್ ಲೈಕಿಂಗ್, ಚೈಲ್ಡ್ ಈಸ್ ಲೈಕಿಂಗ್ ಬರ್ತಿತ್ತು. ಈಸ್ ಅಂದರೆ ಸಿಂಗ್ಯುಲರ್, ಬರಬೇಕಲ್ಲ ಪ್ಲೂರಲ್ ಇದ್ದರೆ. ಸೊ ಈಸ್ ಬಂದಿದೆ, ದಿಸ್ ಈಸ್ ರಾಂಗ್. ಲೈಕ್ ಒಂದೇ ಬಂದಿದೆ. ಇಲ್ಲಿ ನೋಡೋಣ, ಇದನ್ನು ಸೈಡ್ಗೆ ಇಡೋಣ. ಹ್ಯಾಸ್ ಲೈಕ್ಡ್ ನೋಡಿ, ಚಿಲ್ಡ್ರನ್ ಹ್ಯಾಸ್ ಲೈಕ್ಡ್. ಹ್ಯಾಸ್ ಅಂದಾಗ ಇದು ಕೂಡ ಸಿಂಗ್ಯುಲರ್, ಹ್ಯಾಸ್ ಅಂದರೆ ಪ್ಲೂರಲ್ ಅಂದರೆ ಹ್ಯಾವ್ ಬರಬೇಕಾಗಿತ್ತು. ಸೊ ಇದು ಕೂಡ ರಾಂಗ್. ಆ್ಯಂಡ್ ಲೈಕ್ಸ್, ನೀವು ನನ್ನ ಟೆನ್ಸಸ್ ವಿಡಿಯೋಸನ್ನು ನೋಡಿದರೆ ಈ ಲೈಕ್ಸ್ ವರ್ಬ್ಗೆ ನಾವು ಅನ್ನು ಯಾವಾಗ ಆ್ಯಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್ಗೆ ಆ್ಯಡ್ ಆಗುತ್ತಾ, ಏನಕ್ಕಾಗುತ್ತೆ, ಬೇರೆ ಟೆನ್ಸಸ್ಸಲ್ಲಿ ಆ್ಯಡ್ ಆಗುತ್ತಾ, ಇದರಲ್ಲಷ್ಟೇ ಆ್ಯಡ್ ಆಗುತ್ತಾ, ಎಲ್ಲ ಎಕ್ಸ್ಪ್ಲನೇಷನ್ ನಾನು ಅಲ್ಲಿ ಕೊಟ್ಟಿದ್ದೀನಿ. ಸೊ ಲೈಕ್ಸ್ ಅಂತ ಬರಬೇಕಂದ್ರೆ ಅಲ್ಲಿ ಚೈಲ್ಡ್ ಅಂತ ಬರಬೇಕಾಗಿತ್ತು. ಚೈಲ್ಡ್ ಲೈಕ್ಸ್ ಸ್ವೀಟ್ಸ್ ಆಗುತ್ತೆ, ಬಟ್ ಅಲ್ಲಿ ಚಿಲ್ಡ್ರನ್ ಬಂದಿದೆ, ಅದಕ್ಕೆ ಲೈಕ್ ಅಷ್ಟೇ ಬರುತ್ತೆ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್, ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗುತ್ತೆ ಅಂತ ಹೇಳುವಾಗ ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಆಗುತ್ತೆ. ಇಲ್ಲಿ ಚೈಲ್ಡ್ ಅಷ್ಟೇ ಬಂದಿದ್ರೆ ಇಲ್ಲಿ ಚೈಲ್ಡ್ ಲೈಕ್ಸ್ ಸ್ವೀಟ್ಸ್ ಆಗ್ತಿತ್ತು. ಸೊ ಇಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕಂದ್ರೆ ಟೆನ್ಸಸ್ನ ರೂಲ್ಸ್ ನಿಮ್ಗೆ ಗೊತ್ತಿರಬೇಕು. ಆ ಟೆನ್ಸಸ್ನ ರೂಲ್ಸ್ ನಿಮ್ಗೆ ಗೊತ್ತಿಲ್ಲಪ್ಪ, ಇನ್ನೋವರೆಗೂ ನಿಮ್ಗೆ ಅದು ಕವರ್ ಮಾಡ್ಕೊಂಡಿಲ್ಲ ನೀವು ಅಂದರೆ ನಮ್ಮ ಈ ಚಾನಲಲ್ಲಿ ಟೆನ್ಸಸ್ನ ಕಂಪ್ಲೀಟ್ ವಿಡಿಯೋಸ್ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಓಕೆ. ಸೊ ಚಿಲ್ಡ್ರನ್ ಈಸ್ ಅ ಪ್ಲೂರಲ್ ಸಬ್ಜೆಕ್ಟ್. ನಾನು ಹೇಳ್ದಂಗೆ ಪ್ಲೂರಲ್ ಸಬ್ಜೆಕ್ಟ್, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ. ಗಿಸ್ ಏನು ಆ್ಯಡ್ ಆಗಲ್ಲ ಅಲ್ಲಿ. ಸಿಂಗ್ಯುಲರ್, ದ ಚೈಲ್ಡ್ ಲೈಕ್ಸ್, ದ ಚಿಲ್ಡ್ರನ್ ಲೈಕ್ ಆಗುತ್ತೆ. ಓಕೆನಾ. ಡನ್. ನೋಡಿ ಇದೇ ಥರ ಚಿಲ್ಡ್ರನ್ ಅಂತ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಟ್ರೀಯನ್ನು ಟ್ರೀಸ್ ಅಂತೀವಿ.
ಓಕೆ. ಸೊ ಹೌಸನ್ನು ಹೌಸಸ್ ಅಂತೀವಿ, ಪೆನ್ನನ್ನು ಪೆನ್ಸ್ ಅಂತೀವಿ. ಆವಾಗ ನಮಗೆ ಪ್ಲೂರಲ್ ಯಾವುದು ಸಿಂಗ್ಯುಲರ್ ಯಾವುದು ಈಸಿಲಿ ಗೊತ್ತಾಗ್ಬಿಡುತ್ತೆ. ಬಟ್ ಸಮ್ ವರ್ಡ್ಸ್ ಕಂಪ್ಲೀಟ್ಲಿ ತಮ್ಮ ರೂಪನೇ ಚೇಂಜ್ ಮಾಡ್ಕೊಂಡ್ಬಿಡ್ತವೆ. ಅವು ಪ್ಲೂರಲ್ಲ ಸಿಂಗ್ಯುಲರ್ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಪೀಪಲ್ ಅಂತ ಇದ್ದಾಗ ಅದು ಪ್ಲೂರಲ್, ಮೆನ್ ಪ್ಲೂರಲ್, ವಿಮೆನ್ ಪ್ಲೂರಲ್, ಪೊಲೀಸ್ ಪ್ಲೂರಲ್, ಇವೆಲ್ಲವೂ ಪ್ಲೂರಲ್ ಇರುವಾಗ ನಮಗೆ ಅವು ಸಿಂಗ್ಯುಲರ್ ಅಂತ ಹೇಳಿ ಅಂದ್ಕೊಂಡ್ರೆ ನಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಯಾವ್ಯಾವು ಈ ಥರ ವರ್ಡ್ಸ್ಗಳು ಪ್ಲೂರಲ್ ಥರ ಕಾಣಿಸಲ್ಲ ಅವು, ಬಟ್ ಪ್ಲೂರಲ್ಲೇ ಇರ್ತವೆ. ಸೊ ಪೀಪಲ್ ಪ್ಲೂರಲ್ಲ, ಮೆನ್ ಪ್ಲೂರಲ್ಲ ನಮ್ಗೆ ಗೊತ್ತಾಗಲ್ಲ. ಚಿಲ್ಡ್ರನ್ ಪ್ಲೂರಲ್ಲ ಸಿಂಗ್ಯುಲರ ಟಕ್ ನಾರ್ಮಲ್ ಆಗಿದ್ದಾಗ ಹೊಳಿತವೆ. ಎಕ್ಸಾಮ್ ಹಾಲಲ್ಲಿ ಬರೋ ಟೆನ್ಷನ್ನಲ್ಲಿ ಫಸ್ಟ್ ಒಂದು 5 ಕ್ವಶನ್ಸು ನಿಮ್ಗೆ ಬರದೇ ಇದ್ದಾಗ ಬರುವಂಥ ಟೆನ್ಷನ್ನು, ಆವಾಗ ಬರುವಂಥ ಸ್ಟ್ರೆಸ್ಗೆ ಅದು ಸಿಂಗ್ಯುಲರ ಪ್ಲೂರಲ್ಲ ಅನ್ನೋದು ನಿಮ್ಮ ತಲೆಗೆ ಹೋಗೋದೇ ಇಲ್ಲ. ಓಕೆ, ಆ ಥರ ಆಗುತ್ತೆ. ಸೊ ಆ ಥರ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನೀವು ಸ್ವಲ್ಪ ಅಲರ್ಟ್ ಆಗಿದ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಎಸ್, ಈ ಕ್ವೆಶನ್ ನೋಡಿ, ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮಿ ದ ಬೈಕ್, ಲೆಂಡ್ ಮಿ ಯೋರ್ ಬೈಕ್, ಡ್ಯಾಶ್ ಯು ಪ್ಲೀಸ್ ಲೆಂಡ್ ಮಿ ಯೋರ್ ಬೈಕ್. ಏನು ಕೊಟ್ಟಿದ್ದಾರೆ? ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆಪ್ಷನ್. ವುಡ್ಡಾ, ಮಸ್ಟಾ, ಡೇರಾ, ಶುಡ್ಡಾ. ಸೊ ಆಲ್ರೆಡಿ ಇಲ್ಲಿ ಲೆಂಡ್ ಅಂತ ಬಂದಿದೆ ಆ್ಯಂಡ್ ಪ್ಲೀಸ್ ಅಂತ ಬಂದಿದೆ. ಸೊ ಪ್ಲೀಸ್ ಅಂದರೆ ನಮಗೆ ರಿಕ್ವೆಸ್ಟಿಂಗ್ ಟೋನ್. ಸೊ ರಿಕ್ವೆಸ್ಟಿಂಗ್ ಟೋನ್ ಇಸ್ಕೊಳ್ಳುವಾಗ, ಕೊಡಿ ಅಂತ ಹೇಳಿ ಪರ್ಮಿಷನ್ ಕೇಳುವಾಗ, ಕೊಡಿ ಪ್ಲೀಸ್ ಅಂತ ಹೇಳುವಾಗ ನಾವು ಯಾವ ಶಬ್ದವನ್ನು ವುಡ್ ಯೂಸ್ ಮಾಡ್ತೀವ, ಕುಡ್ ಯೂಸ್ ಮಾಡ್ತೀವ, ಮಸ್ಟ್ ಯೂಸ್ ಮಾಡ್ತೀವ, ಇದ್ರ ಮೇಲೂ ಈ ಫಾರ್ ಇಂಗ್ಲೀಷಲ್ಲಿ ವಿಡಿಯೋ ಆಲ್ರೆಡಿ ಇದೆ. ಓಕೆ, ಸೊ ಕುಡ್, ಶುಡ್, ಮಸ್ಟ್, ಯು ಕ್ಯಾನ್ ಇವೆಲ್ಲವನ್ನು ಯಾವ ಥರ ಯೂಸ್ ಮಾಡ್ತೀವಿ, ಯಾವ ಸಿಚುವೇಶನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಗೋ ಬ್ಯಾಕ್ ಆ್ಯಂಡ್ ವಾಚ್. ಸೊ ಇವಾಗ ಈ ಆನ್ಸರ್ ಏನಾಗುತ್ತೆ? ಮಸ್ಟ್ ಯು ಪ್ಲೀಸ್ ಆಗುತ್ತಾ? ನೋ. ಡೇರ್ ಯು ಪ್ಲೀಸ್ ಆಗುತ್ತಾ? ನೋ. ಡೇರ್ ಯು ಟಚ್ ಇಟ್ ಅಂದರೆ ನೀನು ಧೈರ್ಯ ಮಾಡಿ ಟಚ್ ಮಾಡೋದನ್ನು ನಿನಗಿದೆ ಅಂತೀವಲ್ಲ, ಆವಾಗ ಡೇರ್ ಯೂಸ್ ಮಾಡ್ತೀವಿ. ಶುಡ್ ಯು ಆಗುತ್ತಾ? ಶುಡ್ ಯು ಗೋ ದೇರ್, ನೀನು ಅಲ್ಲಿ ಹೋಗಲೇಬೇಕಾ? ಯು ಶುಡ್ ಡೂ ದ್ಯಾಟ್, ನೀನು ಮಾಡಬೇಕು ಅದನ್ನು. ಸೊ ಇದನ್ನು ಏನು ಮಾಡ್ತೀವಿ? ಯೂಶ್ವಲಿ ಅಡ್ವೈಸ್ ಮಾಡುವಾಗ ಯು ಶುಡ್ ವೇಕ್ ಅಪ್ ಸೂನ್, ನೀನು ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳಿ ಅಡ್ವೈಸ್ ಮಾಡುವಾಗ ನಾವು ಶುಡ್ಡನ್ನು ಯೂಸ್ ಮಾಡ್ತೀವಿ. ಯು ಮಸ್ಟ್ ಕಮ್, ಪ್ಲೀಸ್ ನನ್ನ ಮದುವೆಗೆ ನೀವು ಬರಲೇಬೇಕು, ಯು ಮಸ್ಟ್ ಕಮ್, ನೀವು ಬರಲೇಬೇಕು ಅಂತ ಹೇಳುವಾಗ ಮಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಡೇರ್ ಅಂತೂ ಅವಾಗ ಯೂಸ್ ಮಾಡಲ್ಲ. ಹೌ ಡೇರ್ ಯು ಅಂತ ಕೇಳ್ತೀವಲ್ಲ ಅವಾಗ ಯೂಸ್ ಮಾಡ್ತೀವಿ, ಎಷ್ಟು ಧೈರ್ಯ ನಿಂಗೆ ಅಂತ ಕೇಳುವಾಗ. ಆ್ಯಂಡ್ ವುಡ್ ಮಾತ್ರ ಇಲ್ಲಿ ಆನ್ಸರ್ ಆಗುತ್ತೆ. ವುಡ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಬೈಕ್, ನೀನು ನನಗೆ ನಿನ್ನ ಬೈಕನ್ನು ಸ್ವಲ್ಪ ಹೊತ್ತಿಗೆ ಯೂಸ್ ಮಾಡಲಿಕ್ಕೆ ಕೊಡ್ತೀಯಾ? ವುಡ್ ಯು ಪ್ಲೀಸ್, ವುಡ್ ಯು ಅಂತಂದರೆ ಕೊಡ್ತೀಯಾ ಅಂತ ಕೇಳಿ ರಿಕ್ವೆಸ್ಟ್ ಮಾಡುವಾಗ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ. ಓಕೆನಾ? ಸೊ ಈ ಥರ ಕ್ವೆಶನ್ಸು ಲಾಸ್ಟ್ ಇದು KEA ಕ್ವೆಶನ್ ಪೇಪರೇ. ಅದರಲ್ಲಿ ಬರುವಂಥ ಕ್ವೆಶನ್ಸ್ನ ತೊಗೊಂಡು ನಾನು ಅಕ್ಕಪಕ್ಕ ಯಾವ ಥರ ಕೇಳ್ಬೋದು ಅನ್ನೋದನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 5 ಕ್ವೆಶನ್ಸ್ನ ತೊಗೊಂಡು ಅದರ ಅಕ್ಕಪಕ್ಕ ಯಾವ ಥರ ಕೇಳ್ಬೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ನಿಮಗೆ ಈ ಪ್ಯಾಟರ್ನ್ ಇಷ್ಟ ಆಗಿದ್ದರೆ ಓಕೆ ಇದೇ ಥರ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಪ್ಪ ಅಂದರೆ ಟಾಪಿಕ್ ವೈಸ್ ನನಗೆ ರ್ಯಾಪಿಡ್ ರಿವಿಷನ್ ಮಾಡಿಕೊಡಿ ಅಂದರೆ ಈ ಟಾಪಿಕ್ ತೊಗೊಂಡು ಸೊ ಈ ಒಂದು 7 ಡೇಸಲ್ಲಿ ಎಲ್ಲ ಟಾಪಿಕ್ ಕವರ್ ಆಗಲಿಕ್ಕಿಲ್ಲ. ಐ ಕ್ಯಾನ್ ಟೇಕ್ 2 to 3 ಟಾಪಿಕ್ಸ್ ಆ್ಯಂಡ್ ರಿವೈಸ್ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಲಾಸ್ಟಲ್ಲಿ ಆ ಟಾಪಿಕ್ ಎಂಡಿಂಗಲ್ಲಿ ನಾನು ಕ್ವೆಶನನ್ನು ಡಿಸ್ಕಸ್ ಮಾಡ್ಬೋದು, ಅದೇ ಥರ ಮಾಡ್ಬೋದು. ಸೊ ನೀವು ಹೇಳಿ, ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬೇಕು ಅಂತ ಹೇಳಿ. ಓಕೆ, ಸೊ ಮಸ್ಟನ್ನು ಯಾವಾಗ ಯೂಸ್ ಮಾಡ್ತೀವಿ? ಕಂಪಲ್ಷನಲ್ಲಿ. ಶುಡ್ಡನ್ನು ಅಡ್ವೈಸ್ ಕೊಡುವಾಗ, ವುಡ್ ಪೊಲೈಟಾಗಿ ನಾವು ಏನಾದರೂ ಕೇಳಬೇಕು ಅಂದಾಗ, ಕ್ಯಾನನ್ನು ಅಬಿಲಿಟಿ, ಕ್ಯಾನ್ ಯು ಕಮ್, ನೀನು ನನ್ನ ಜೊತೆ ಬರ್ತೀಯಾ, ನಿಂಗೆ ಬರೋಕ್ಕಾಗುತ್ತಾ, ಪ್ಲೀಸ್ ನಾನು ಒಬ್ಬಳೇ ಆಗಿದ್ದೀನಿ, ಕ್ಯಾನ್ ಯು ಕಮ್, ಬರ್ತೀಯಾ ಅಂತ ಕೇಳುವಾಗ ನಾವು ಕ್ಯಾನನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಎಲ್ಲ ರಿಲೇಟೆಡ್ ವಿಡಿಯೋಸ್ ಕೂಡ ಆಲ್ರೆಡಿ ಈ ಫಾರ್ ಇಂಗ್ಲೀಷಲ್ಲಿ ಪೋಸ್ಟ್ ಆಗಿದ್ದಾವೆ. ಆ್ಯಂಡ್ ಐ ಡಿಂಟ್ ನೋ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರಂತೆ. ಜನರಲಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದು ಅದನ್ನು, ಅದು ಇದಕ್ಕೆ ಡೈರೆಕ್ಟಾಗಿ ಹೆಲ್ಪ್ ಆಗ್ತಾ ಇದೆ. ಓಕೆನಾ? ಸೊ ಅಗೇನ್ ನಾಳೆ ಕ್ಲಾಸಲ್ಲಿ ಮತ್ತೆ ನಾನು 5 ಕ್ವೆಶನ್ಸ್ ಜೊತೆಗೆ ಅದ್ರ ಜೊತೆಗೆ ಅಕ್ಕಪಕ್ಕ ಇದೇ ಥರ ಕೇಳ್ಬೋದು ಅನ್ನೋ ಪ್ರೊಬ್ಯಾಬಿಲಿಟಿ ಇರುವಂತಹ ಕ್ವೆಶನ್ಸ್ನ ತೊಗೊಂಡು ಬರ್ತೀನಿ. ಸೊ ವೇಟ್ ಫಾರ್ ದ ಕ್ಲಾಸ್ ಆ್ಯಂಡ್ ಅಂಟಿಲ್ ದೆನ್ ಈ ಫಾರ್ ಇಂಗ್ಲೀಷನ್ನು ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನಮ್ಮ ಚಾನಲಲ್ಲಿ ವಾಟ್ಸಾಪ್ ಆ್ಯಂಡ್ ಟೆಲಿಗ್ರಾಮ್ 2 ಲಿಂಕ್ ಇದೆ, ದಯವಿಟ್ಟು ಹೋಗಿ ಅಲ್ಲಿ ಜಾಯ್ನ್ ಆಗಿ. ಈ ಥರ ಏನಾದರೂ ರ್ಯಾಪಿಡ್ ರಿವಿಷನ್ ಕ್ಲಾಸಸ್ ಮತ್ತು ನಾನು 7 ಕ್ಲಾಸಸ್ ಆದಮೇಲೆ ಮತ್ತೆ ಕ್ಲಾಸಸ್ ಮಾಡ್ತೀನಿ ಅಂದರೆ ಆ ನೋಟಿಫಿಕೇಷನ್ನ ಅಲ್ಲೆಲ್ಲ ಗ್ರೂಪಲ್ಲಿ ಹಾಕಿರ್ತೀವಿ. ಆ್ಯಂಡ್ ಇಂಗ್ಲೀಷ್ ಸಪ್ರೇಟಾಗಿ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಅಂದರೆ ನೀವೆಲ್ಲರೂ ಗೌರ್ಮೆಂಟ್ ಎಕ್ಸಾಮ್ಗೆ ಹೋಗೋರು, ಆಫೀಸಲ್ಲಿ ಇಂಗ್ಲೀಷ್ ಬೇಕಾಗುತ್ತೆ, ಆ್ಯಂಡ್ ಪ್ರೈವೇಟ್ಗೆ ಹೋಗೋರು ಇದ್ರು ಅಥವಾ ನಾರ್ಮಲಾಗಿ ಯಾರಾದರೂ ಈ ವಿಡಿಯೋ ನೋಡಿದ್ರು, ಇಲ್ಲಿ ಇಂಗ್ಲೀಷ್ ಬೇಕಾಗದೇ ಇರುವಂತಹ ಜಾಗ ಯಾವುದಿದೆ? ಯಾವುದೂ ಇಲ್ಲ ತಾನೆ. ಸೊ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಬೇಕು ಅಂದರೆ ಅವೆಲ್ಲವೂ ನಾವು ಅಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಸೊ ಪ್ಲೀಸ್ ಜಾಯಿನ್ ದಟ್ ಗ್ರೂಪ್. ನಮ್ಮ ನಮ್ಮ ಈ ಫಾರ್ ಇಂಗ್ಲೀಷ್ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ಈ ಫಾರ್ ಇಂಗ್ಲೀಷ್ ವಾಟ್ಸಪ್ ಚಾನಲಲ್ಲಿ ನಮ್ಗೆ 2ರಲ್ಲೂ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಈ ಫಾರ್ ಇಂಗ್ಲೀಷನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ 7 ಡೇಸ್ ರ್ಯಾಪಿಡ್ ರಿವಿಷನ್ ಕ್ಲಾಸಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಆ್ಯಂಡ್ ನಾಳೆ ಕ್ಲಾಸ್ಗೆ ವೇಟ್ ಮಾಡಿ, ಸೇಮ್ ಟೈಮ್ಗೆ ನಾಳೆ ಮತ್ತೆ ಕ್ಲಾಸ್ ತೊಗೊಂಡು ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.